ಹೆಲೋ, ಈಗ ನಾವು ಹೋಗ್ತಾ ಇರೋದು ಯಾನ ಕೇವ್ಸಿಗೆ. ಯಾನ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನಲ್ಲಿರೋದು. ಇಲ್ಲಿ ಎರಡು ಮುಖ್ಯ ಬಂಡೆಗಳುಂಟು, ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಅಂತ. ಯಾನದ ಹಿಸ್ಟ್ರಿ ಸಿಂಪಲ್ ಆಗಿ ಹೇಳೋದಾದ್ರೆ, ಕರ್ನಾಟಕದ ಈ ಗುಹೆಯಲ್ಲಿ ಇವಾಗ ಕೂಡ ಕಪ್ಪು ಭಸ್ಮ ಸಿಗುತ್ತೆ. ಅಹಂಕಾರಿ ರಾಕ್ಷಸನು ಅಂತ್ಯವಾದ ಜಾಗ ಇದು. ಒಂದಿನ ಭಸ್ಮಾಸುರ ನಾನು ಯಾರ ತಲೆ ಮೇಲೆ ಕೈ ಇಟ್ಟರೂ ಕೂಡ ಅವರು ಭಸ್ಮ ಆಗಿ ಹೋಗ್ಬೇಕಂತ ಶಿವನಿಂದ ವರ ಪಡಿತಾನೆ. ನಂತರ ಭಸ್ಮಾಸುರ ಶಿವನ ತಲೆ ಮೇಲೆ ಕೈ ಇಡಬೇಕಂತ ಶಿವನನ್ನು ಅಟ್ಟಾಡಿಸ್ಕೊಂಡು ಹೋಗ್ತಾನೆ. ಆಗ ಶ್ರೀ ವಿಷ್ಣು ಮೋಹಿನಿ ಅವತಾರವನ್ನು ಪಡೆದು ಅವನ ನೃತ್ಯದ ಜಾಲದಲ್ಲಿ ಭಸ್ಮಾಸುರನನ್ನು ಸಿಲುಕಿಸಿ ಅವನ ತಲೆ ಮೇಲೆ ಅವನೇ ಕೈ ಇಡುವಂತೆ ಮಾಡ್ತಾರೆ. ಆಗ ಅವನು ಅಲ್ಲೇ ಭಸ್ಮ ಆಗಿ ಹೋಗ್ತಾನಂತೆ. ಇದು ಇಲ್ಲಿಯ ಸಿಂಪಲ್ ಹಿಸ್ಟ್ರಿ. ಇದನ್ನೆಲ್ಲ ನೋಡಿಕೊಂಡು ನಾವು ಪುನಃ ಬಸ್ಸಿಗೆ ಬಂದು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ವಿ. ಆಯಿತಾ? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಎಲ್ಲಿಗೆ ಹೋದ್ವಿ ಅಂತ ಹೇಳ್ತೇನೆ.